ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೀವು ನಾರ್ಮಲ್ ಆಗಿ ಹುಣಸೆಕಾಯಿಂದ ಮಾಡ್ಕೊಳ್ಳೋ ಉಪ್ಪಿನಕಾಯಿ ನೋಡಿರ್ತೀರಾ, ಆದರೆ ಇದು ಸ್ಪೆಷಲ್ ಆಗಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ. ಇದು ಈಗ ಹುಣಸೆ ಹಣ್ಣಿನ ಸೀಸನ್ ಬಂತಲ್ವಾ, ಒಂದು ಸರಿ ತೊಗೊಂಡ್ಬಿಟ್ರೆ ಈ ಥರ ಫ್ರೆಶ್ ಆಗಿ ಮಾಡಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಎಷ್ಟು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹೊಸ ಹುಣಸೆಹಣ್ಣು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೆ ಖುಷಿ ಅಲ್ವಾ. ಈಗ ಈ ಹುಣಸೆ ಹಣ್ಣಿನ ಉಪ್ಪಿನಕಾಯಿಗೆ ಏನೆಲ್ಲ ಹಾಕಬೇಕು, ಯಾವ ಥರ ಮಾಡ್ಕೋಬೇಕು ಅಂತ ಬೇಗ ನೋಡ್ಕೊಂಬಂದ್ಬಿಡೋಣವಾ. ನೋಡಿ, ನಾನು 100 ಗ್ರಾಮಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಇದರಲ್ಲಿರೋ ಬೀಜ, ಸಿಪ್ಪೆ, ಕಡ್ಡಿ ಎಲ್ಲ ತೆಗೆದುಬಿಟ್ಟು ಇದನ್ನು ವಾಶ್ ಮಾಡ್ಕೊತಿದ್ದೀನಿ. ಇದನ್ನು ಒಂದು 3 ರಿಂದ 4 ಸರಿ ವಾಶ್ ಮಾಡಿಕೊಂಡ್ರೆ ಇದರಲ್ಲಿರೋ ಧೂಳು ಎಲ್ಲ ಹೋಗ್ಬಿಟ್ಟು ತುಂಬ ಕ್ಲೀನಾಗಿ ಆಗುತ್ತೆ. ಹೊಸ ಹುಣಸೆಹಣ್ಣು ಮಾಡಿಕೊಂಡ್ರೆ ಸ್ವಲ್ಪ ಬೆಳ್ಳಗಿರುತ್ತೆ. ನೋಡಿ, ಇದನ್ನೆಲ್ಲ ಒಂದು 3 ಟೈಮ್ಸ್ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ವಾಶ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೊತೀನಿ. ಈ ಹುಣಸೆಹಣ್ಣು ಹಿಂಗೆ ನೆನಿಬೇಕು. ನೋಡಿ, ಒಂದು 2 ಅವರ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ನೆನಿಬೇಕು. ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ನೋಡಿಕೊಂಡ್ರೆ ಇಷ್ಟು ಮೆತ್ತಗಾಗಿರಬೇಕು. ಈ ಥರ ನೆಂದಿರೋ ಹುಣಸೆಹಣ್ಣನ್ನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಹಣ್ಣು ಮೆಣಸಿನ್ಕಾಯಿ ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಬೆಲ್ಲ ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಎಷ್ಟು ತೊಗೊಂಡ್ರೆ ಮೆಣಸಿನ್ಕಾಯಿ ಬೆಲ್ಲನೂ ಅಷ್ಟೇ ತೊಗೋಬೇಕು. 1 ಕಪ್ಪಷ್ಟು ಹಳ್ಳುಪ್ಪು ತೊಗೊಂಡಿದ್ದೀನಿ. 3 ಸ್ಪೂನಷ್ಟು ಜೀರಿಗೆ, 3 ಸ್ಪೂನಷ್ಟು ಮೆಂತ್ಯ, ಒಂದು 20 ರಿಂದ 25 ಬೆಳ್ಳುಳ್ಳಿ, 2 ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ಒಂದು ಮಿಕ್ಸಿ ಜಾರಲ್ಲಿ ಜೀರಿಗೆನೂ ಹಾಗೆ ಮೆಂತ್ಯ ಹಾಗೆ ಅರಿಶಿನ ಪುಡಿನೂ ಹಾಕ್ಕೊತಿದ್ದೀನಿ. ಫಸ್ಟಿಗೆ ಈ ಮೂರನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೋಬೇಕು ಇದನ್ನು. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ಅದೇ ಜಾರಲ್ಲಿ ಬೆಳ್ಳುಳ್ಳಿ ತೊಗೊತಿದ್ದೀನಿ, ಹಾಗೆ ಮೆಣಸಿನ್ಕಾಯಿ. ನಾವು ಹುಣಸೆಹಣ್ಣು ಎಷ್ಟು ತೊಗೊಂಡಿದ್ರೆ ಮೆಣಸಿನ್ಕಾಯಿನೂ ಅಷ್ಟೇ ಅಳತೆಯಲ್ಲಿ ತೊಗೋಬೇಕು. ಮೆಣಸಿನ್ಕಾಯಿ, ಬೆಲ್ಲ, ಹುಣಸೆಹಣ್ಣು 3 ಸೇಮ್ ರೇಷಿಯೋನಲ್ಲಿ ತೊಗೋಬೇಕು. ನೋಡಿ, ಈ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಈಗ ಉಪ್ಪು ಹಾಕ್ಕೊತೀನಿ. ಫಸ್ಟಿಗೆ 1 ಕಪ್ಪಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೀವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಬೇಕಿದ್ರೆ ಉಪ್ಪು ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಮತ್ತೊಂದು ಜಾರಲ್ಲಿ ನಾವು ನೆನೆಸ್ಕೊಂಡಿರೋ ಹುಣಸೆ ಹಣ್ಣಿದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೊತೀನಿ. ಈ ಹುಣಸೆ ಹಣ್ಣು ಚೆನ್ನಾಗಿ ನೆಂದ್ರೇ ಚೆನ್ನಾಗಿ ಮೆತ್ತಗಾಗುತ್ತೆ. ಹಾಗೆ ಬೆಲ್ಲ ಹಾಕ್ಕೊತಿದ್ದೀನಿ. ಫಸ್ಟ್ಗೆ ಈ ಹುಣಸೆಹಣ್ಣು ಬೆಲ್ಲ ಎಲ್ಲ ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು. ನೋಡಿ, ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡ್ಮೇಲೆ ಫಸ್ಟಿಗೆ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಅದನ್ನು ಎಲ್ಲ ಹಾಕ್ಕೊತೀನಿ ಇದಕ್ಕೆ. ಹಾಗೆ ಜೀರಿಗೆ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊತೀನಿ. ಈಗ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಲಾಸ್ಟಲ್ಲಿ ಎಲ್ಲವೂ ಹಾಕ್ಕೊಂಡ್ರೆ ಈ ಎಲ್ಲದೂ ನುಣ್ಣಗೆ ಪೇಸ್ಟ್ ಥರ ಆಗುತ್ತೆ. ನೋಡಿ, ಸ್ವಲ್ಪನೂ ತರತರಿ ಇಲ್ದಂಗೆ ನೀಟಾಗಿ ನುಣ್ಣಗಿದೆ ನೋಡಿ. ಹೀಗೆ ಎಲ್ಲದೂ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ರೆ ಈ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗೋಗುತ್ತೆ. ಈಗ ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗೆ ಸ್ವಲ್ಪನೇ ತೊಗೊಂಡು ಒಗ್ಗರಣೆ ಹಾಕ್ಕೋಬೋದು. ಈಗ ಒಗ್ಗರಣೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊತಿದ್ದೀನಿ. ಬೇಕಾದರೆ ಒಂದು ಒಣಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕ್ಕೋಬೋದು. ಈ ಜೀರಿಗೆ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ನಾವು ಎಷ್ಟು ಯೂಸ್ ಮಾಡ್ಕೊತೀವೋ ಹುಣಸೆ ಹಣ್ಣು ಉಪ್ಪಿನಕಾಯಿ ಅಷ್ಟು ಮಾತ್ರ ತೊಗೊಂಡು ಅದಕ್ಕೆ ಈ ಥರ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ರೆ ಯೂಸ್ ಮಾಡ್ಕೋಬೋದು. ಇನ್ನು ಉಳಿದಿದ್ದು ಹಾಗೆ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು.
ನಾವು ಯಾವಾಗ ಯೂಸ್ ಮಾಡ್ಕೊತೀವೋ ಆವಾಗ ಸ್ವಲ್ಪ ತೊಗೊಂಡು ಈ ಥರ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಹುಣಸೆ ಹಣ್ಣಿನ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.